ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರುವ ಬೇಬಿ ಕಾರ್ನ್ನ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮಾಮೂಲಿ ಬಜ್ಜಿ ಅಥವಾ ಪೋಡಿ ಮಾಡುವ ಅದೇ ರೀತಿಯಲ್ಲಿ ಈ ಪಕೋಡವನ್ನು ಕೂಡ ಮಾಡಿಕೊಳ್ಳುವುದು. ಮೊದಲಿಗೆ ಒಂದು ಬೌಲ್ನಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ ಹುಡಿ, ಖಾರದ ಹುಡಿ ಹಾಗೆ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಬೇಕು. ಮಾಮೂಲಿ ಪಕೋಡದ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಇದಕ್ಕೆ ಬೇಕಿದ್ರೆ ಹಿಂಗು ಹಾಗೆ ಜೀರಿಗೆ ಅಥವಾ ಓಮ ಕೂಡ ಹಾಕಿಕೊಳ್ಳಬಹುದು. ನಿಮಗೆ ಬೇಕಿದ್ರೆ ಯಾವುದಾದ್ರು ಎಕ್ಸ್ಟ್ರಾ ಮಸಾಲೆ ಕೂಡ ಹಾಕಿಕೊಳ್ಳಬಹುದು. ಹಿಟ್ಟು ಈ ರೀತಿ ಈ ಹದಕ್ಕೆ ಬಂದರೆ ಸಾಕು. ಈಗ ನಾನು ಇದಕ್ಕೆ 5 ನಿಮಿಷ ನೀರಿನಲ್ಲಿ ಹಾಕಿ ಬೇಯಿಸಿಟ್ಟ ಬೇಬಿ ಕಾರ್ನ್ ಹೋಳುಗಳನ್ನು ಹಾಕ್ತಾ ಇದ್ದೇನೆ. ಬೇಕಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಬೇಯಿಸದೆ ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಎಣ್ಣೆ ಈ ರೀತಿ ಒಳ್ಳೆ ಬಿಸಿಯಾದಾಗ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿಕೊಳ್ಬೇಕು. ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬಂದಾಗ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಅಲ್ಲಿಗೆ ಸಂಜೆ ಕಾಫಿ ಒಟ್ಟಿಗೆ ಸವಿಯಲು ಬಿಸಿ ಬಿಸಿಯಾದ ಬೇಬಿ ಕಾರ್ನ್ ಪಕೋಡ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.